ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಟೆಕ್ನೋ ಪೋವಾ 3. ಸೊ ಈ ಒಂದು ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ಅನ್ನ ನೋಡೋಣ. ಸೊ ಫೈನಲ್ ಆಗಿ ನನ್ನ ಒಂದು ಒಪಿನಿಯನ್ ಏನಿದೆ ಈ ಒಂದು ಸ್ಮಾರ್ಟ್ ಫೋನ್ ನ ಬಗ್ಗೆ ಎಲ್ಲದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಕನ್ನಡದಲ್ಲೇ ಮೊದಲ ಬಾರಿಗೆ, ಮೊದಲು ಯಾರಾದ್ರೂ ಮಾಡಿದಾರೋ ಇಲ್ಲ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನು ಫಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಮಾರ್ಟ್ ಫೋನ್ಗೆ ಎಲ್ಲ ರೇಟಿಂಗ್ ಅನ್ನ ಕೊಡ್ತೀನಿ. ಅಂದ್ರೆ ಕ್ಯಾಮ್ರಾಗೆ ಎಷ್ಟು ರೇಟಿಂಗು, ಬ್ಯಾಟ್ರಿಗೆ ಎಷ್ಟು ರೇಟಿಂಗು, ಡಿಸ್ಪ್ಲೇಗೆ ಎಷ್ಟು ರೇಟಿಂಗ್, ಸೊ ಅದ್ರ ಬಗ್ಗೆ ಸೊ ಪ್ರೈಸ್ ಎಲ್ಲ ನಾನು ಡಿಸೈಡ್ ಮಾಡಿಬಿಟ್ಟು ಸೊ ಒಂದು ರೇಟಿಂಗ್ ಅನ್ನ ಹೇಳ್ತೀನಿ. ಕೊನೆವರೆಗೂ ನೋಡಿ. ಸೊ ಫಸ್ಟ್ ಅನ್ಬಾಕ್ಸಿಂಗ್. ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ಒಳಗಡೆ ಸ್ಮಾರ್ಟ್ ಫೋನ್, ಇನ್ನ ನೆಕ್ಸ್ಟ್ ಒಂದು ಪೌಚ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಒಂದು ವಾರಂಟಿ ಕಾರ್ಡ್, ಮತ್ತೆ 33 ವಾಟ್ಸ್ ನ ಚಾರ್ಜಿಂಗ್ ಅಡಾಪ್ಟರ್, ಮತ್ತೆ ಒಂದು ಟೈಪ್ ಸಿ ನ USB ಕೇಬಲ್, ಜೊತೆಗೆ ಒಂದು ಸಿಮ್ ಎಜೆಕ್ಟಿಂಗ್ ಪಿನ್. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಕೊಬಹುದು, ಡಿಸ್ಪ್ಲೇ ಅಂತ ನೋಡೋದಾದ್ರೆ 6.9 ಇಂಚ್ ನ ಫುಲ್ HD ಪ್ಲಸ್ ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಕ್ಯಾಮ್ರಾನ ನೋಡೋದಾದ್ರೆ 8 ಮೆಗಾ ಪಿಕ್ಸೆಲ್ ನ f2.2 ನ ಒಂದು ಕ್ಯಾಮ್ರಾನ ನೋಡ್ಕೊಬಹುದು, ಸೆಲ್ಫಿ ಕ್ಯಾಮ್ರಾ. ಮತ್ತೆ ಒಂದು ಫೋನ್ ನ ರೈಟ್ ಸೈಡ್ ನಲ್ಲಿ ವಾಲ್ಯೂಮ್ ಕೀಗಳು ಮತ್ತು ಪವರ್ ಬಟನ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಬಾಟಮ್ ನಲ್ಲಿ ನೋಡೋದಾದ್ರೆ ಸ್ಪೀಕರ್ ಗ್ರಿಲ್, ಟೈಪ್ ಸಿ ನ ಚಾರ್ಜಿಂಗ್ ಪೋರ್ಟ್, ಒಂದು ಮೈಕ್ರೋಫೋನ್, 3.5 mm ನ ಆಡಿಯೋ ಜಾಕ್ ಸಪೋರ್ಟ್ ಅನ್ನ ನೋಡ್ಕೊಬಹುದು. ಮತ್ತೆ ಟಾಪ್ ನಲ್ಲಿ ನೋಡ್ಬೇಕಂದ್ರೆ ಅಲ್ಲೂ ಕೂಡ ಇನ್ನೊಂದು ಸ್ಪೀಕರ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಡ್ಯುಯಲ್ ಸ್ಪೀಕರ್, ಡಿಟಿಎಸ್ ಸರೌಂಡಿಂಗ್ ಸೌಂಡ್ ನ ಜೊತೆಗೆ ಬರ್ತಾ ಇದೆ, ಎನ್ಹಾನ್ಸ್ಡ್ ಸೌಂಡ್. ಸೊ ಸೌಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ಈ ಒಂದು ಫೋನ್ ನ ಲೆಫ್ಟ್ ಸೈಡ್ ನಲ್ಲಿ ನೋಡೋದಾದ್ರೆ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು 2 ಸಿಮ್, ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕೊಬಹುದು. 512 GB ತನಕ ಎಕ್ಸ್ಪೆಂಡಬಲ್ ಆಗಿರುತ್ತೆ. ಇನ್ನು ಈ ಒಂದು ಫೋನ್ ನ ಬ್ಯಾಕ್ ಸೈಡ್ ಅಂತ ನೋಡೋದಾದ್ರೆ ಡಿಸೈನ್ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬಹುದು. ಅಷ್ಟು ಚೆನ್ನಾಗಿದೆ ಡಿಸೈನ್. ಸೊ ಒಂದು ಪ್ರೀಮಿಯಂ ಕ್ವಾಲಿಟಿ ಫೋನ್ ನಲ್ಲಿ ಎಷ್ಟೆಲ್ಲ ಡಿಸೈನ್ ಇರುತ್ತೆ ನೋಡಿದ್ರೆ ಒಂದು 25,000-30,000 ಫೋನ್ ಇದ್ದಂಗಿರುತ್ತೆ. ಬ್ಯಾಕ್ ಸೈಡ್ ನೋಡ್ಬೇಕಂದ್ರೆ ಅವ್ರು ಹೇಳ್ತಿದ್ದಾರೆ ಗೇಮಿಂಗ್ಗೋಸ್ಕರನೇ ಮಾಡಿದ್ದು ಅಂತ. ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ, ಬಟ್ ಡಿಸೈನ್ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಕ್ಯಾಮ್ರಾ ನೋಡೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಕ್ವಾಡ್ LED ಫ್ಲಾಶ್ ಅನ್ನ ನಾವು ನೋಡ್ಕೊಬಹುದು. ಇದರಲ್ಲಿ 3 ಟೈಪ್ ಆದ ಕಲರ್ ವೇರಿಯಂಟ್ ಬರ್ತಾ ಇದೆ. ಸೊ ಅದರಲ್ಲಿ ಫಸ್ಟ್ ನೋಡೋದಾದ್ರೆ ಟೆಕ್ ಸಿಲ್ವರ್ ಅಂತ. ಸೊ ಇದು ಟೆಕ್ ಸಿಲ್ವರ್ ಈ ರೀತಿ ಇರುತ್ತೆ. ಮತ್ತೆ ಎಕೋ ಬ್ಲಾಕ್ ಅಂತ ಇನ್ನೊಂದಿರುತ್ತೆ. ಮತ್ತೆ ಇನ್ನೊಂದು ಎಲೆಕ್ಟ್ರಿಕ್ ಬ್ಲೂ ಅಂತ ಇರುತ್ತೆ. ಸೊ ಆ ಒಂದು ಡಿಸೈನ್ ನನಗೆ ತುಂಬಾನೇ ಇಷ್ಟ ಆಗಿತ್ತು, ಬಟ್ ಅದು ನನಗೆ ಸಿಕ್ಕಿಲ್ಲ. ಸೊ ಅದರಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತ ನೋಡೋದಾದ್ರೆ ನಾವು ಚಾರ್ಜ್ ಹಾಕುವಾಗ, ಗೇಮ್ ಹಾಕುವಾಗ, ಆಡುವಾಗೆಲ್ಲ ಇಲ್ಲಿ ಲೈಟ್ ಉರಿಯುತ್ತೆ. ಸೊ ಅದು ನನಗೆ ಇಷ್ಟ ಆಗಿತ್ತು, ಬಟ್ ಇಲ್ಲ, ಏನ್ ಮಾಡಕ್ಕಾಗುತ್ತೆ. ಇದು ಇನ್ನೂ 2 ಸ್ಟೋರೇಜ್ ವೇರಿಯಂಟ್ ನಲ್ಲಿ ಬರ್ತಾ ಇದೆ. 6 GB RAM, 128 GB ಸ್ಟೋರೇಜ್ ಇಂದು. ಸೊ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ನೋಡೋದಾದ್ರೆ ಈ ಒಂದು 6 GB RAM ಪ್ಲಸ್ 5 GB ಎಕ್ಸ್ಟ್ರಾ ಒಂದು ವರ್ಚುವಲ್ RAM ಆಗಿ ಯೂಸ್ ಮಾಡ್ಕೊಬಹುದು. ಸೊ ಟೋಟಲ್ ಆಗಿ 11 GB. ಸೊ ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಸೊ ಇದಕ್ಕೆ ಮೆಮೊರಿ ಫ್ಯೂಷನ್ ಟೆಕ್ನಾಲಜಿ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ವೇರಿಯಂಟ್ ನ ಪ್ರೈಸ್ ಅಂತ ನೋಡೋದಾದ್ರೆ 12,999 ರೂಪಾಯಿ ಅಂತ ಇಟ್ಟಿದ್ದಾರೆ. ಮತ್ತೆ ಇನ್ನೊಂದು ವೇರಿಯಂಟ್ 4 GB RAM, 64 GB ಸ್ಟೋರೇಜ್ ಎಂದು ಪ್ಲಸ್ 3 GB ವರ್ಚುವಲ್ RAM ಆಗಿ ಯೂಸ್ ಮಾಡ್ಕೊಬಹುದು. ಸೊ ಟೋಟಲ್ ಆಗಿ 7 GB RAM. ಓಕೆ, ಇದರ ಒಂದು ಪ್ರೈಸ್ ರೇಂಜ್ ನೋಡೋದಾದ್ರೆ 11,499 ರೂಪಾಯಿ ಅಂತ ಇಟ್ಟಿದ್ದಾರೆ. ಸೊ ಓಕೆ, ಒಳ್ಳೆ ಒಂದು ಡೀಸೆಂಟ್ ಪ್ರೈಸ್ ಅಂತಾನೆ ಹೇಳಬಹುದು. ಮೀಡಿಯಾಟೆಕ್ ನ Helio G88 ಅನ್ನೋ ಒಂದು ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ದೊಡ್ಡ ವಿಷಯ ಏನಪ್ಪಾ ಅಂತ ನೋಡಿದ್ರೆ ಇದರಲ್ಲಿ ದೊಡ್ಡ ಬ್ಯಾಟ್ರಿಯನ್ನ ಕೊಟ್ಟಿದ್ದಾರೆ. ಫೋನ್ ಸ್ವಲ್ಪ ಲೈಟ್ ಹೆವಿ ಅಂತಾನೆ ಹೇಳ್ಬಹುದು, ಆದ್ರೂ ಕೂಡ ಸ್ವಲ್ಪ ವಜಾ ಅನ್ನಿಸ್ತಾ ಇದೆ. ತುಂಬಾ ಏನೂ ಇಲ್ಲ, ಲೈಟ್ ಆಗಿ ಇಟ್ಕೊಬಹುದು ಹೇಳಿದೆ. ಓಕೆ, ಸೊ ಇದರಲ್ಲಿ 7,000 mAh ನ ಒಂದು ದೊಡ್ಡ ಬ್ಯಾಟ್ರಿಯನ್ನ ಕೊಟ್ಟಿದ್ದಾರೆ. ಸೊ ನಮಗೆ ಆರಾಮಾಗಿ 2 ದಿನ ಈ ಒಂದು ಫೋನ್ ನಲ್ಲಿ ಉಜ್ಜಾಡ್ಕೊಬಹುದು. ಸೊ ಯಾರೆಲ್ಲ ಗೇಮ್ ಆಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸು ನೋಡ್ತಾನೆ ಇರ್ತಾರೆ, ಇಂಟರ್ನೆಟ್ ನಲ್ಲಿ ಯಾವಾಗ್ಲೂ ಇರ್ತಾರೆ, ಮೂವೀಸ್ ಎಲ್ಲ ನೋಡ್ತಾ ಇರ್ತಾರೆ, ಟ್ರಾವೆಲ್ ಮಾಡ್ತಿರ್ತಾರೆ, ಸೊ ಅವರಿಗೆಲ್ಲ ಈ ಒಂದು ಸ್ಮಾರ್ಟ್ ಫೋನ್ ಬೆಸ್ಟ್ ಆಗಿರುತ್ತೆ. ಯಾಕಂದ್ರೆ 7,000 mAh ತುಂಬಾ ಹೊತ್ತು ನಿಲ್ಲುತ್ತೆ. ಸೊ ಬೇರೆ ಸ್ಮಾರ್ಟ್ ಫೋನ್ ಎಲ್ಲ ನಾವು ನೋಡೋದಾದ್ರೆ 4,500 mAh, 5,000 mAh ಇರುತ್ತೆ. ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಟೆಕ್ನೋದಲ್ಲಿ 7,000 mAh ನ ಒಂದು ದೊಡ್ಡ ಬ್ಯಾಟ್ರಿ. ಇಫ್ ನಿಮಗೆ ಬ್ಯಾಟ್ರಿ ರಿಕ್ವೈರ್ಮೆಂಟ್ ತುಂಬಾನೇ ಇತ್ತು ಅಂದ್ರೆ ಈ ಒಂದು ಫೋನ್ ಅನ್ನ ತಗೊಬಹುದು. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ನೋಡಿದ್ರೆ ಇದರಲ್ಲಿ ನಮಗೆ 33 ವಾಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ. ಬಾಕ್ಸ್ ನಲ್ಲ ನಮಗೆ ಚಾರ್ಜಿಂಗ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಳ್ಳೆ ವಿಷಯ. ಮತ್ತೆ ಇನ್ನೊಂದು ವಿಷಯ, ಇದನ್ನ ಪವರ್ ಬ್ಯಾಂಕ್ ಆಗು ಕೂಡ ಯೂಸ್ ಮಾಡ್ಕೊಬಹುದು. ಹೇಗೆ ಅಂದ್ರೆ 10 ವಾಟ್ಸ್ ನ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ಏರ್ಬಡ್ಸ್ ಆಗಿರ್ಲಿ, ಏರ್ಪೋರ್ಟ್ಸ್ ಆಗಿರ್ಲಿ, ಅಥವಾ ನಿಮ್ಮ ಬೇರೆ ಸ್ಮಾರ್ಟ್ ಫೋನ್ ಆಗಿರ್ಲಿ, ಎಲ್ಲದಕ್ಕೂ ನೀವು ಇದರಿಂದಾನೇ ಚಾರ್ಜ್ ಹಾಕಬಹುದು. ಮತ್ತೆ ಇದು 0 to 50% ಚಾರ್ಜ್ ಆಗ್ಲಿಕ್ಕೆ ಬರೀ 40 ನಿಮಿಷ ಸಾಕಂತೆ. ಇನ್ನೊಂದು ವಿಷಯ, ಇದರಲ್ಲಿ ನಮಗೆ STS ಟೆಕ್ನಾಲಜಿಯನ್ನ ಕೊಟ್ಟಿದ್ದಾರೆ. ಇದೇನಪ್ಪ ಯೂಸ್ ಅಂತ ನೋಡೋದಾದ್ರೆ ನಿಮ್ಮ ಒಂದು ಬ್ಯಾಟರಿಯ ಸೇಫ್ಟಿ ಮತ್ತು ಪರ್ಫಾರ್ಮೆನ್ಸ್ಗೋಸ್ಕರ ಇದು ಯೂಸ್ ಆಗುತ್ತೆ. ಸೊ ನಿಮ್ಮ ಬ್ಯಾಟರಿ ಏನು ಬ್ಲಾಸ್ಟ್ ಆಗೋದಿಲ್ಲ, ಅಂತದ್ದೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಸೇಫ್ ಆಗಿರುತ್ತೆ ಒಂದ್ ಮಟ್ಟಿಗೆ. ಸೊ STS ಸರ್ಟಿಫಿಕೇಶನ್ ಇದಕ್ಕಿದೆ. ಸೊ ಇದಿಷ್ಟು ಅನ್ಬಾಕ್ಸಿಂಗ್ ಅಂಡ್ ಸ್ಪೆಸಿಫಿಕೇಶನ್ಸ್ ಆಯ್ತು. ಇನ್ನು ನನ್ನ ರಿವ್ಯೂ ಅಂತ
ನೋಡೋದಾದ್ರೆ, ನನ್ನ ಒಪಿನಿಯನ್ ಏನು ಅಂತ ನೋಡೋದಾದ್ರೆ, ಫಸ್ಟು ಡಿಸ್ಪ್ಲೇ ಇಂದ ಬರೋಣ. ಸೊ ಡಿಸ್ಪ್ಲೇ 6.9 ಇಂಚ್ ಫುಲ್ HD ಪ್ಲಸ್ 60 Hz ನ ಒಂದು ರಿಫ್ರೆಶ್ ರೇಟ್ ಅನ್ನು ಕೊಡ್ತಿದ್ದಾರೆ, 180 Hz ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಅನ್ನು ಕೊಡ್ತಿದ್ದಾರೆ. ಸೊ ಡಿಸ್ಪ್ಲೇ ತುಂಬಾನೇ ಚೆನ್ನಾಗಿದೆ, ಸೊ ನೈಸ್ ಅಂತಾನೆ ಹೇಳ್ಬಹುದು, ಅದರಲ್ಲಿ ಬೇರೆ ಮಾತು ಯಾವುದೂ ಇಲ್ಲ. ಇನ್ನು ನೆಕ್ಸ್ಟು ಕ್ಯಾಮ್ರಾ ಅಂತ ನೋಡೋದಾದ್ರೆ ನನಗೆ ತುಂಬ ಇಷ್ಟ ಆಗಲಿಲ್ಲ. ಯಾಕೆ ಅಂದರೆ ಫ್ರಂಟ್ ಕ್ಯಾಮು ನಮಗೆ ಬರೀ 8 ಮೆಗಾ ಪಿಕ್ಸಲ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಮಿನಿಮಮ್ 13 ಮೆಗಾ ಪಿಕ್ಸಲ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಫೋಟೋ ಕ್ವಾಲಿಟಿನೂ ಚೆನ್ನಾಗಿ ಬರ್ತಾ ಇತ್ತು. ಮತ್ತು ಫೋಟೋಸ್ ಎಲ್ಲ ಸ್ಯಾಂಪಲ್ ಇಲ್ಲಿ ಹಾಕ್ತಾ ಇರ್ತೀನಿ, ನೀವು ನೋಡ್ಕೊಬೋದು. ಹೊರಗಡೆ ಲೈಟಿಂಗ್ ಕಂಡೀಷನಲ್ಲಿ ಚೆನ್ನಾಗಿ ಫೋಟೋಸ್ ಬರುತ್ತೆ, ಬಟ್ ಲೋ ಲೈಟ್ ಕಂಡೀಷನಲ್ಲಿ ಅಷ್ಟು ಚೆನ್ನಾಗಿ ಫೋಟೋಸ್ ಬರೋದಿಲ್ಲ. ಇನ್ನು ನೆಕ್ಸ್ಟು ಬ್ಯಾಕ್ ಕ್ಯಾಮ್ರಾ ಅಂತ ನೋಡೋದಾದ್ರೆ 50 ಮೆಗಾ ಪಿಕ್ಸಲ್ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನು ಕೊಡ್ತಿದ್ದಾರೆ. ಅದು ಕೂಡ ಹೊರಗಡೆ ಲೈಟ್ ಎಲ್ಲ ಚೆನ್ನಾಗಿರುವಾಗ ಒಳ್ಳೆ ಒಂದು ಫೋಟೋಗ್ರಫಿಯನ್ನು ಕೊಡುತ್ತೆ, ಬಟ್ ಲೋ ಲೈಟ್ನಲ್ಲಿ ಸ್ವಲ್ಪ ಲ್ಯಾಗ್ ಅಂತಲೇ ಹೇಳ್ಬೋದು. ಬಟ್ 50 ಮೆಗಾ ಪಿಕ್ಸಲ್ ರೇಂಜ್ಗೆ ನನಗೆ ಅನ್ನಿಸ್ತಾ ಇಲ್ಲ, ಕ್ಯಾಮ್ರಾ ಡಿಸೆಂಟ್ ಆಗಿದೆ, ಓಕೆ ಅಂತಾನೆ ಹೇಳ್ಬೋದು ಬ್ಯಾಕ್ ಕ್ಯಾಮ್ರಾ, ಬಟ್ ಫ್ರಂಟ್ ಕ್ಯಾಮ್ರಾ ಅಷ್ಟೇನು ಇಷ್ಟ ಆಗಿಲ್ಲ. ನೆಕ್ಸ್ಟ್ ಪ್ರೊಸೆಸರ್ MediaTekನ Helio G88 ಗೇಮಿಂಗ್ ಪ್ರೊಸೆಸರ್ ಅಂತ ಹೇಳ್ತಿದ್ದಾರೆ. ಕಂಪ್ನಿಯವರು ಕೂಡ ಒಳ್ಳೆ ಬೆಸ್ಟ್ ಗೇಮಿಂಗ್ಗೋಸ್ಕರ ಮಾಡಿದ್ವಿ ಈ ಒಂದು ಸ್ಮಾರ್ಟ್ ಫೋನ್ ಅಂತ ಹೇಳಿದ್ದಾರೆ. ಸೊ ಗೇಮಿಂಗ್ ಬೆಟರ್ ಎಕ್ಸ್ಪೀರಿಯನ್ಸ್ ಕೊಡುತ್ತಾ ಅಂದರೆ ಓಕೆ, ಒಂದು ನಾರ್ಮಲ್ ಆದ ಒಂದು ಗೇಮಿಂಗ್ ಅನ್ನ ಆಡ್ಕೊಬಹುದು, ಪಬ್ಜಿ BGMI ಎಲ್ಲ ಈಸಿಯಾಗಿ ಆಡ್ಕೊಬಹುದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಯೂಸ್ ಆಗುತ್ತೆ. ಬಟ್ ಬೆಸ್ಟ್ ಗೇಮಿಂಗ್ ಪ್ರೊಸೆಸರ್ ಅಂತ ಕೇಳಿದ್ರೆ ಇನ್ನೊಂದು 2-3 ಸಾವಿರ ರೂಪಾಯಿ ಹಾಕಿದ್ರೆ ಬೇರೆ ಫೋನ್ಸ್ಗಳು ಕೂಡ ಸಿಗುತ್ತೆ. ಸ್ನ್ಯಾಪ್ಡ್ರಾಗನ್ ವೇರಿಯಂಟ್ನಲ್ಲಿ ಅದು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಇನ್ನು ಇದರಲ್ಲಿ 5G ಇಲ್ಲ, ಬರೀ 4G ಮಾತ್ರ ಇರೋದು. ಮತ್ತೆ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಸೊ ಚಾನ್ಸ್ ಇಲ್ಲ ಬಿಡಿ, ಈ ಒಂದು ಪ್ರೈಸ್ ರೇಂಜ್ಗೆ ಬೆಸ್ಟ್ ಬ್ಯಾಟ್ರಿಯನ್ನು ಕೊಡುತ್ತಿದ್ದಾರೆ, 7000 mAh. ಸೊ ಓಕೆ ಅಂತಾನೆ ಹೇಳ್ಬೋದು. ಇನ್ನೇ ಒಂದು ಫಿಂಗರ್ ಪ್ರಿಂಟ್ ನ ಸ್ಪೀಡ್ ಎಲ್ಲ ತುಂಬಾನೇ ಫಾಸ್ಟ್ ಆಗಿದೆ, ತುಂಬಾನೇ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇದರ ಒಂದು ಡಿಸೈನ್ ಅಂತ ನೋಡೋದಾದ್ರೆ ಇದು ಪ್ಲಾಸ್ಟಿಕ್ ನಿಂದ ಮಾಡಿದ್ದಾರೆ, ಸೊ ಪ್ಲಾಸ್ಟಿಕ್ ಬಾಡಿ ಅಂತಾನೆ ಹೇಳ್ಬಹುದು, ಆದ್ರೂ ಕೂಡ ಡಿಸೈನ್ ಚೆನ್ನಾಗಿದೆ. ಓಕೆ, ಇನ್ನು ಇದರ ಆಪರೇಟಿಂಗ್ ಸಿಸ್ಟಮ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ iOS ನ 8.6 ವರ್ಷನ್ ಅನ್ನ ಕೊಡ್ತಿದ್ದಾರೆ. ಇದು ಆಂಡ್ರಾಯ್ಡ್ ವರ್ಷನ್ 12 ನ ಮೇಲೆ ರನ್ ಆಗ್ತಾ ಇದೆ. ಇನ್ನು ಫೈನಲ್ ಆಗಿ ರೇಟಿಂಗ್ ಅಂತ ನೋಡೋದಾದ್ರೆ ಈ ಒಂದು 12,000 ರೂಪಾಯಿ ರೇಂಜಿಗೆ ನೋಡ್ಕೊಳ್ಳಿ. ಓಕೆ, ಇನ್ನು 25,000 ಫೋನ್ ಎಲ್ಲ ಇದೆ, ಅದನ್ನ ಕಂಪೇರ್ ಮಾಡ್ಕೊಂಡು ಇದಕ್ಕೆ ರೇಟಿಂಗ್ ಅನ್ನ ಕೊಡೋದಿಲ್ಲ. ಈ ಒಂದು ಪ್ರೈಸ್ ರೇಂಜಿಗೆ ಬೆಸ್ಟ್ ಯಾವ್ದು ಕೊಡ್ತಿದ್ದಾರೆ ಅಂತ ನೋಡೋಣ. ಓಕೆ, ಸೊ ಡಿಸ್ಪ್ಲೇ ಫಸ್ಟ್ ನೋಡೋದಾದ್ರೆ 9/10 ಕೊಡ್ತೀನಿ, ಯಾಕಂದ್ರೆ ತುಂಬಾ ದೊಡ್ಡ ಡಿಸ್ಪ್ಲೇ ಅಂತಾನೆ ಹೇಳ್ಬಹುದು. ಈ ಒಂದು ಪ್ರೈಸ್ ರೇಂಜ್ಗೆ ಫುಲ್ HD ಪ್ಲಸ್ ಡಿಸ್ಪ್ಲೇ ಅನ್ನು ಕೊಡ್ತಿದ್ದಾರೆ, 60 Hz ನ ರಿಫ್ರೆಶ್ ರೇಟ್ ಇದೆ. ಸೊ ಇದೊಂದು LCD ಡಿಸ್ಪ್ಲೇ ಆಗಿದ್ದು ಈ ಒಂದು ಪ್ರೈಸ್ ರೇಂಜ್ಗೆ ನಮಗೆ AMOLED ಸಿಗಲ್ಲ, ಸೊ ಅದಕ್ಕೋಸ್ಕರ ನಾವು 9/10 ರೇಟಿಂಗ್ ಅನ್ನ ನಾವು ಕೊಡಬಹುದು. ಇನ್ನು ನೆಕ್ಸ್ಟ್ ಕ್ಯಾಮ್ರಾ ವೈಸ್ ಅಂತ ನೋಡೋದಾದ್ರೆ ಫ್ರಂಟ್ ಕ್ಯಾಮ್ರಾಗೆ ನಾನು 5/10 ಕೊಡ್ತೀನಿ, ಸೊ ಅಷ್ಟೇ ಇದಕ್ಕೆ ಕೊಡೋಕ್ಕಾಗೋದು. ಮತ್ತೆ ಇನ್ನು ಬ್ಯಾಕ್ ಕ್ಯಾಮ್ರಾಗ ನೋಡೋದಾದ್ರೆ 6/10 ಆ ಒಂದು ರೇಟಿಂಗ್ ಅನ್ನ ಕೊಡ್ತೀನಿ. ಇನ್ನು ಡಿಸೈನ್ಗೆ 10/10 ಅನ್ನ ಕೊಡಬಹುದು. ಯಾಕೆ ಅಂತ ನೋಡೋದಾದ್ರೆ ಈ ಒಂದು ಡಿಸೈನ್ ಈ ಒಂದು ಪ್ರೈಸ್ ರೇಂಜ್ಗೆ ಈ ತರ ಯಾರು ತರ್ತಾ ಹೇಳಿ, ಸೊ ಅದಕ್ಕೋಸ್ಕರ 10/10 ಫಾರ್ ಡಿಸೈನ್. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ 8/10 ಅನ್ನ ಕೊಡ್ತೀನಿ, ಯಾಕಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ನಾನು ಯೂಸ್ ಮಾಡಿ ನೋಡಿದ್ದೀನಿ, ಸೊ ಅದಕ್ಕೋಸ್ಕರ ಇಷ್ಟು ಕೊಡಬಹುದು. ನೆಕ್ಸ್ಟ್ ಗೇಮಿಂಗ್ ರೇಟಿಂಗ್ ಅಂತ ನೋಡೋದಾದ್ರೆ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ MediaTekನ Helio G88 ನ ಪ್ರೊಸೆಸರ್ ಓಕೆ ಅಂತ ಹೇಳ್ಬೋದು. ಮತ್ತೆ ಗೇಮಿಂಗ್ ಎಲ್ಲ ಆಡುವಾಗ ಯಾವುದೇ ತರಹದ ಲ್ಯಾಗ್ ಇರಲಿಲ್ಲ, ಮತ್ತೆ ಚೆನ್ನಾಗಿ ಸ್ಮೂತ್ ಆಗಿ ರನ್ ಆಗ್ತಾ ಇತ್ತು, ಯಾವುದು ಸ್ಮಾರ್ಟ್ ಫೋನ್ ಅಲ್ಲಿ ಹೀಟ್ ಇರಲಿಲ್ಲ. ಮತ್ತೆ 60 Hz ನ ಒಂದು ರಿಫ್ರೆಶ್ ರೇಟ್ ಅನ್ನು ಕೊಡ್ತಿದ್ದಾರೆ, 180 Hz ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ರೇಷಿಯೋ. ಮತ್ತೆ ಪಬ್ಜಿಯಲ್ಲಿ ನಮಗೆ HD ಸೆಟ್ಟಿಂಗ್ ನಲ್ಲಿ, HD ಹೈ ಸೆಟ್ಟಿಂಗ್ ನಲ್ಲಿ ಮಾತ್ರ ಇಟ್ಕೊಳ್ಳೋಕೆ ಸಾಧ್ಯ, ಇನ್ನು HDR ಎಲ್ಲ ಇಟ್ಕೊಳ್ಳೋಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಗೇಮಿಂಗ್ ರೇಟಿಂಗ್ ಅಂತ ನೋಡೋದಾದ್ರೆ 6/10 ಅಂತಾನೆ ಹೇಳ್ತೀನಿ. ಈ ಒಂದು ಸ್ಮಾರ್ಟ್ ಫೋನ್ ನ ಪ್ರೈಸ್ ಗೆ ನನ್ನ ಒಂದು ರೇಟಿಂಗ್ ಅಂತ ನೋಡೋದಾದ್ರೆ 9/10 ಅಂತಾನೆ ಕೊಡ್ತೀನಿ, ಯಾಕಂದ್ರೆ ಬೇರೆ ಸ್ಮಾರ್ಟ್ ಫೋನ್ ಕಂಪನಿಗಳು ಇದೇ ಒಂದು ಪ್ರೈಸ್ ರೇಂಜ್ ಅನ್ನ ಇಟ್ಟಿದ್ದಾರೆ, ಸೊ ಅದಕ್ಕೋಸ್ಕರ 9/10 ಫಾರ್ ಪ್ರೈಸಿಂಗ್. ಸೊ ಈ ಒಂದು ಸ್ಮಾರ್ಟ್ ಫೋನ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೊಬಹುದು. ಸೊ ನಾನು ಫಸ್ಟ್ ಹೇಳ್ದಂಗೆ ಯಾರೆಲ್ಲ ಟ್ರಾವೆಲ್ ಮಾಡ್ತಿರೋ, ಬ್ಯಾಟರಿ ತುಂಬಾ ಇಂಪಾರ್ಟೆನ್ಸ್ ಕೊಡುವವರು ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ತಗೊಂಡ್ರೆ ಇನ್ನು ಬೆಸ್ಟ್ ಆಗಿರುತ್ತೆ. ಅಂಡ್ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಗೆ ಇದು ಸಖತ್ತಾಗಿರುತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.